ಕಿರುಚಾಟವನ್ನು ಕೇಳಿದ ತಕ್ಷಣ ಧೀರಸೇನ ಮಾಲೆಯನ್ನು ಎಸೆದು ವೇಗವಾಗಿ ರಾಜಗೃಹದ ಕಡೆಗೆ ಓಡಿದ. ಅಲ್ಲಿ ತನ್ನ ಮುಂದೆ ಕಾಣಿಸಿದ ದೃಶ್ಯವನ್ನು ನೋಡಿ ಅವನು ಆಘಾತಕ್ಕೊಳಗಾದ. ರಾಜ ವೀರೇಂದ್ರನ ದೇಹವು ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಅವನು ರಕ್ತವನ್ನು ವಾಂತಿ ಮಾಡುತ್ತಿದ್ದ. ಅಪ್ಪ, ನಿಮಗೆ ಹೀಗೆ ಮಾಡಿದ್ಯಾರು? ಖಂಡಿತ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀವಿಲ್ಲೇ ಇರಿ ಅಪ್ಪ, ನಾನು ಹೋಗಿ ರಾಜವೈದ್ಯರನ್ನ ಕರ್ಕೊಂಡು ಬರ್ತೀನಿ. ಮಗನೇ ಧೀರಸೇನ, ಈಗ ಸಮಯವಿಲ್ಲ. ಹೀಗೆ ಹೇಳ್ತಾ ರಾಜ ವೀರೇಂದ್ರ ತನ್ನ ದೇಹದಲ್ಲಿ ಅಡಗಿಸಿದ್ದ ಹಳೆಯ ರಹಸ್ಯಮಯ ಪುಸ್ತಕವನ್ನು ಹೊರತೆಗೆದು ಧೀರಸೇನನಿಗೆ ಹೇಳಿದ, ಈಗ ಈ ಪುಸ್ತಕ ಮಾತ್ರ ನಿನ್ನನ್ನು ಮತ್ತು ಸಂಪೂರ್ಣ ವೈಭವ ನಗರವನ್ನು ರಕ್ಷಿಸಬಹುದು. ಧೀರಸೇನ, ಇದರಲ್ಲಿ ಶಕ್ತಿ, ಜ್ಞಾನ, ರಹಸ್ಯಗಳು ಮತ್ತು ವಿನಾಶದ ರಹಸ್ಯವಿದೆ. ಆದರೆ ನೆನಪಿಟ್ಟುಕೋ, ಯಜುವೇಂದ್ರ ಮತ್ತು ನಾಗೇಂದ್ರರಂತಹ ಸರ್ಪಗಳು ಕೂಡ ಇದನ್ನ ಹುಡುಕುತ್ತಿವೆ. ಅವರಿಗೆ ಏನಾದ್ರೂ ಈ ಪುಸ್ತಕ ಸಿಕ್ಕರೆ. ಆದ್ರೆ ಅಪ್ಪ,